ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ 12ನ್ನ ಗೆದ್ದ ಬಳಿಕ ಸಖತ್ ಬಿಸಿಯಾಗಿದ್ದಾರೆ. ಅವರಿಗೆ ಬಿಡುವೆ ಸಿಗ್ತಿಲ್ಲ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲೇ ಹೋದ್ರೂ ಕೂಡ ಗಿಲ್ಲಿ ನಟ ಸುದ್ದಿಯಾಗ್ತಿದ್ದಾರೆ. ಈ ನಡುವೆ ಗಿಲ್ಲಿ ನಟ ಅವರಿಗೆ ಒಂದಷ್ಟು ಪ್ರಶ್ನೆಗಳು ಪ್ರೇಕ್ಷಕರಿಂದ ಎದುರಾಗ್ತಲೇ ಇವೆ. ಆ ಪೈಕಿ ದರ್ಶನ್ ರವರ ಭೇಟಿಯ ಬಗ್ಗೆ ಗಿಲ್ಲಿ ಅವರಿಗೆ ಪ್ರಶ್ನೆಗಳನ್ನ ದರ್ಶನ್ ಅಭಿಮಾನಿಗಳು ಮತ್ತು ಗಿಲ್ಲಿ ಅಭಿಮಾನಿಗಳು ಕೇಳ್ತಾನೆ ಇದ್ದಾರೆ. ಯಾಕಂದ್ರೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರದಲ್ಲಿ ಅನೇಕ ಸೆಲೆಬ್ರಿಟಿಗಳನ್ನ ಮೀಟ್ ಆಗಿ ಅವರ ಆಶೀರ್ವಾದವನ್ನ ಪಡೆದಿದ್ರು. ಆದ್ರೆ ದರ್ಶನ್ ರನ್ನ ಯಾಕೆ ಮೀಟ್ ಆಗ್ಲಿಲ್ಲ ಅಥವಾ ಮೀಟ್ ಆಗುವ ಪ್ರಯತ್ನವನ್ನೇ ಮಾಡ್ಲಿಲ್ವಾ ಅಂತ ಹೇಳಿ ಅನೇಕ ಮಂದಿ ಪ್ರಶ್ನೆ ಮಾಡ್ತಿದ್ರು. ಇದೀಗ ಆ ಪ್ರಶ್ನೆಗೆ ಗಿಲ್ಲಿ ನಟ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ದರ್ಶನ್ ಸರ್ ಅವರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯನಾ ಅಂತ ನಾನು ಕೇಳಿ ನೋಡಿದೆ. ಸದ್ಯಕ್ಕೆ ಆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಆದ್ರೆ ನಾನು ದರ್ಶನ್ ರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಪಟ್ಟಿದ್ದಂತೂ ನಿಜ. ದರ್ಶನ್ ಅಣ್ಣನನ್ನ ಜೈಲ್ನಲ್ಲಿ ನೋಡೋದಕ್ಕಿಂತ ಅವರ ಮನೆಯಲ್ಲೇ ನೋಡಬೇಕು, ಮನೆಗೆ ಹೋಗಿ ಆಶೀರ್ವಾದವನ್ನ ಪಡಿಬೇಕು ಅನ್ನೋದು ನನ್ನ ಆಸೆ ಅಂತ ಗಿಲ್ಲಿ ನಟ ಹೇಳಿದ್ದಾರೆ. ಇನ್ನು ಗಿಲ್ಲಿ ನಟ ದರ್ಶನ್ ರವರ ಡೆವಿಲ್ ಸಿನಿಮಾದಲ್ಲಿ ನಟಿಸಿದ್ದು ಅನೇಕ ಬಾರಿ ದರ್ಶನ್ ರವರಿಗೆ ತಮ್ಮ ಪ್ರಾಪರ್ಟಿ ಕಾಮಿಡಿ ಅಂದ್ರೆ ಇಷ್ಟ ಅನ್ನೋದನ್ನ ಕೂಡ ಹೇಳಿಕೊಂಡಿದ್ರು. ಹಾಗೇನೆ ಗಿಲ್ಲಿಯವರ ಬಗ್ಗೆ ಮತ್ತೊಂದು ವಿಚಾರ ವೈರಲ್ ಆಗಿತ್ತು. ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ನಿಂದ ಗೆದ್ದ ಹಣದಿಂದ ಗಿಲ್ಲಿ ನಟ ಜಮೀನನ್ನ ಖರೀದಿ ಮಾಡಿದ್ದಾರೆ ಅನ್ನೋದು. ಅದರ ಬಗ್ಗೆನೂ ಕೂಡ ಗಿಲ್ಲಿ ನಟ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಜಮೀನ್ ಖರೀದಿ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ವಲ್ಲ ಅಂತ ಹೇಳಿ ಶಾಕ್ ಆಗಿದ್ರು. ಇದರ ಅರ್ಥ ಇನ್ನೂ ಕೂಡ ಯಾವುದೇ ಜಮೀನನ್ನ ನಾನು ಖರೀದಿಸಿಲ್ಲ ಅಂತ ಹೇಳಿ ಗಿಲ್ಲಿ ನಟ ಹೇಳಿದ್ದಾರೆ.